ಉತ್ತರ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇದೆ. ಈ ಮಳೆ ಆರ್ಭಟಕ್ಕೆ ಪ್ರವಾಹ ಸೃಷ್ಟಿಯಾಗಿದೆ. ಉಜ್ಜನಿ ಡ್ಯಾಂನಿಂದ 1,00,000 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಅನೇಕ ಕಡೆಗಳಲ್ಲಿ ಪ್ರವಾಹದ ಆತಂಕ. ಮತ್ತೆ ಮಳೆ ಶುರುವಾಗಿದೆ. ಅಫ್ಜಲ್ಪುರದ ಸೊನ್ನ ಬ್ಯಾರೇಜ್ನಿಂದಲೂ ಕೂಡ ನೀರನ್ನ ರಿಲೀಸ್ ಮಾಡಿದ್ದಾರೆ. ಭೀಮಾ ನದಿ ತಟದಲ್ಲಿರುವಂತಹ ಯಲ್ಲಮ್ಮ ದೇವಿ ದೇಗುಲ ಮುಳುಗಡೆ ಆಗಿದೆ. ಕಲಬುರಗಿಯ ಸೇತುವೆ ಮುಳುಗಡೆ ಆಗಿದೆ. ದೇವಸ್ಥಾನ ಮುಳುಗಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಭಕ್ತರಿಗೆ ದರ್ಶನಕ್ಕೂ ಕೂಡ ನಿರ್ಬಂಧವನ್ನ ಹೇರಿದ್ದಾರೆ. ಭಕ್ತರು ಬರೋದಕ್ಕೆ ಆಗಲ್ಲ. ಉಜ್ಜನಿ ಡ್ಯಾಂನಿಂದ 1,00,000 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಿರೋದು. ಇದರಿಂದ ಎಷ್ಟು ತೊಂದರೆ ಆಗಿದೆ ಅಂತಂದ್ರೆ, ಈ ಭೀಮಾ ನದಿ ತಟದಲ್ಲಿರುವಂತಹ ಯಲ್ಲಮ್ಮ ದೇವಿ ದೇಗುಲ ಅದು ಕಂಪ್ಲೀಟ್ ಆಗಿ ಮುಳುಗಿ ಹೋಗಿದೆ ನೋಡಿ. ಅಲ್ಲಿ ಹೋಗಿ ಪೂಜೆ ಪುನಸ್ಕಾರ ಮಾಡೋದು ಬಿಡಿ, ಅಲ್ಲಿ ಹೋಗೋದಕ್ಕೂ ಕೂಡ ಸಾಧ್ಯ ಆಗದೆ ಇರುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರೋದು. ಬರೀ ದೇವಸ್ಥಾನ ಅಂತಲ್ಲ, ಅನೇಕ ಕಡೆಗಳಲ್ಲಿ ರಸ್ತೆ ಸಂಪರ್ಕ, ಗ್ರಾಮಗಳ ಸಂಪರ್ಕ ಇದೆಲ್ಲವೂ ಕೂಡ ಇದೇ ರೀತಿಯಾಗಿ ಆಗಿದೆ. ಇಲ್ಲಿ ಸೇತುವೆ ಕೂಡ ಮುಳುಗಡೆ ಆಗಿದೆ. ಸೊನ್ನ ಬ್ಯಾರೇಜ್ನಿಂದಲೂ ಕೂಡ ನೀರು ರಿಲೀಸ್ ಮಾಡಿದ್ದಾರೆ. ಅನೇಕ ಕಡೆಗಳಲ್ಲಿ ಪ್ರವಾಹದ ಆತಂಕ ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದೇನಪ್ಪ ಕತೆ, ಏನಪ್ಪ ಗತಿ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ ಈಗ ಸದ್ಯದ ಪರಿಸ್ಥಿತಿ. ಇಲ್ಲೇ ಲಾಸ್ಟ್ ಇಲ್ಲಿಗೆ ಹೋಗೋದು ಫಸ್ಟ್ ಅಲ್ರಿ ಸರ, ಇಲ್ಲಿಂದೇ ಫೋಟೋ ವಿಡಿಯೋ ಮಾಡ್ಕೊಳ್ಳೋದ್ರಿ. ಉತ್ತರ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇದೆ. ಈ ಮಳೆ ಆರ್ಭಟಕ್ಕೆ ಪ್ರವಾಹ ಸೃಷ್ಟಿಯಾಗಿದೆ. ಉಜ್ಜನಿ ಡ್ಯಾಂನಿಂದ 1,00,000 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಅನೇಕ ಕಡೆಗಳಲ್ಲಿ ಪ್ರವಾಹದ ಆತಂಕ. ಮತ್ತೆ ಮಳೆ ಶುರುವಾಗಿದೆ. ಅಫ್ಜಲ್ಪುರದ ಸೊನ್ನ ಬ್ಯಾರೇಜ್ನಿಂದಲೂ ಕೂಡ ನೀರನ್ನ ರಿಲೀಸ್ ಮಾಡಿದ್ದಾರೆ. ಭೀಮಾ ನದಿ ತಟದಲ್ಲಿರುವಂತಹ ಯಲ್ಲಮ್ಮ ದೇವಿ ದೇಗುಲ ಮುಳುಗಡೆ ಆಗಿದೆ. ಕಲಬುರಗಿಯ ಸೇತುವೆ ಮುಳುಗಡೆ ಆಗಿದೆ. ದೇವಸ್ಥಾನ ಮುಳುಗಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಭಕ್ತರಿಗೆ ದರ್ಶನಕ್ಕೂ ಕೂಡ ನಿರ್ಬಂಧವನ್ನ ಹೇರಿದ್ದಾರೆ. ಭಕ್ತರು ಬರೋದಕ್ಕೆ ಆಗಲ್ಲ. ಉಜ್ಜನಿ ಡ್ಯಾಂನಿಂದ 1,00,000 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಿರೋದು. ಇದರಿಂದ ಎಷ್ಟು ತೊಂದರೆ ಆಗಿದೆ ಅಂತಂದ್ರೆ, ಈ ಭೀಮಾ ನದಿ ತಟದಲ್ಲಿರುವಂತಹ ಯಲ್ಲಮ್ಮ ದೇವಿ ದೇಗುಲ ಅದು ಕಂಪ್ಲೀಟ್ ಆಗಿ ಮುಳುಗಿ ಹೋಗಿದೆ ನೋಡಿ. ಅಲ್ಲಿ ಹೋಗಿ ಪೂಜೆ ಪುನಸ್ಕಾರ ಮಾಡೋದು ಬಿಡಿ, ಅಲ್ಲಿ ಹೋಗೋದಕ್ಕೂ ಕೂಡ ಸಾಧ್ಯ ಆಗದೆ ಇರುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರೋದು. ಬರೀ ದೇವಸ್ಥಾನ ಅಂತಲ್ಲ, ಅನೇಕ ಕಡೆಗಳಲ್ಲಿ ರಸ್ತೆ ಸಂಪರ್ಕ, ಗ್ರಾಮಗಳ ಸಂಪರ್ಕ ಇದೆಲ್ಲವೂ ಕೂಡ ಇದೇ ರೀತಿಯಾಗಿ ಆಗಿದೆ. ಇಲ್ಲಿ ಸೇತುವೆ ಕೂಡ ಮುಳುಗಡೆ ಆಗಿದೆ. ಸೊನ್ನ ಬ್ಯಾರೇಜ್ನಿಂದಲೂ ಕೂಡ ನೀರು ರಿಲೀಸ್ ಮಾಡಿದ್ದಾರೆ. ಅನೇಕ ಕಡೆಗಳಲ್ಲಿ ಪ್ರವಾಹದ ಆತಂಕ ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದೇನಪ್ಪ ಕತೆ, ಏನಪ್ಪ ಗತಿ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ ಈಗ ಸದ್ಯದ ಪರಿಸ್ಥಿತಿ. ವಿಡಿಯೋ ಮಾಡ್ಕೊಳ್ಳೋದ್ರಿ. ಇಲ್ಲೇ ಲಾಸ್ಟ್ ಇಲ್ಲಿಗೆ ಹೋಗೋದು ಫಸ್ಟ್ ಅಲ್ರಿ ಸರ, ಇಲ್ಲಿಂದೇ ಫೋಟೋ ವಿಡಿಯೋ ಮಾಡ್ಕೊಳ್ಳೋದ್ರಿ. ಉತ್ತರ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇದೆ. ಈ ಮಳೆ ಆರ್ಭಟಕ್ಕೆ ಪ್ರವಾಹ ಸೃಷ್ಟಿಯಾಗಿದೆ. ಉಜ್ಜನಿ ಡ್ಯಾಂನಿಂದ 1,00,000 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಅನೇಕ ಕಡೆಗಳಲ್ಲಿ ಪ್ರವಾಹದ ಆತಂಕ. ಮತ್ತೆ ಮಳೆ ಶುರುವಾಗಿದೆ. ಅಫ್ಜಲ್ಪುರದ ಸೊನ್ನ ಬ್ಯಾರೇಜ್ನಿಂದಲೂ ಕೂಡ ನೀರನ್ನ ರಿಲೀಸ್ ಮಾಡಿದ್ದಾರೆ. ಭೀಮಾ ನದಿ ತಟದಲ್ಲಿರುವಂತಹ ಯಲ್ಲಮ್ಮ ದೇವಿ ದೇಗುಲ ಮುಳುಗಡೆ ಆಗಿದೆ. ಕಲಬುರಗಿಯ ಸೇತುವೆ ಮುಳುಗಡೆ ಆಗಿದೆ. ದೇವಸ್ಥಾನ ಮುಳುಗಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಭಕ್ತರಿಗೆ ದರ್ಶನಕ್ಕೂ ಕೂಡ ನಿರ್ಬಂಧವನ್ನ ಹೇರಿದ್ದಾರೆ. ಭಕ್ತರು ಬರೋದಕ್ಕೆ ಆಗಲ್ಲ. ಉಜ್ಜನಿ ಡ್ಯಾಂನಿಂದ 1,00,000 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಿರೋದು. ಇದರಿಂದ ಎಷ್ಟು ತೊಂದರೆ ಆಗಿದೆ ಅಂತಂದ್ರೆ, ಈ ಭೀಮಾ ನದಿ ತಟದಲ್ಲಿರುವಂತಹ ಯಲ್ಲಮ್ಮ ದೇವಿ ದೇಗುಲ
ಅದು ಕಂಪ್ಲೀಟಾಗಿ ಮುಳುಗಿ ಹೋಗಿದೆ ನೋಡಿ. ಅಲ್ಲಿ ಹೋಗಿ ಪೂಜೆ ಪುನಸ್ಕಾರ ಮಾಡೋದು ಬಿಡಿ, ಅಲ್ಲಿ ಹೋಗೋದಕ್ಕೂ ಕೂಡ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರೋದು. ಬರೀ ದೇವಸ್ಥಾನ ಅಂತಲ್ಲ, ಅನೇಕ ಕಡೆಗಳಲ್ಲಿ ರಸ್ತೆ ಸಂಪರ್ಕ, ಗ್ರಾಮಗಳ ಸಂಪರ್ಕ ಇದೆಲ್ಲವೂ ಕೂಡ ಇದೇ ರೀತಿಯಾಗಿ ಆಗಿದೆ. ಇಲ್ಲಿ ಸೇತುವೆ ಕೂಡ ಮುಳುಗಡೆ ಆಗಿದೆ. ಸೊನ್ನಾ ಬ್ಯಾರೇಜ್ನಿಂದಲೂ ಕೂಡ ನೀರು ರಿಲೀಸ್ ಮಾಡಿದ್ದಾರೆ. ಅನೇಕ ಕಡೆಗಳಲ್ಲಿ ಪ್ರವಾಹದ ಆತಂಕ ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದೇನಪ್ಪ ಕತೆ, ಏನಪ್ಪ ಗತಿ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ ಈಗ ಸದ್ಯದ ಪರಿಸ್ಥಿತಿ. ಇಲ್ಲೇ ಲಾಸ್ಟ್ ಇಲ್ಲಿಗೆ ರೀ ಹೋಗೋದು ಫಸ್ಟ್ ಅಲ್ರಿ ಸರ, ಇಲ್ಲಿಂದೇ ರೀ ಫೋಟೋ ವಿಡಿಯೋ ಮಾಡ್ಕೊಳದ್ರಿ. ಉತ್ತರ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇದೆ. ಈ ಮಳೆ ಆರ್ಭಟಕ್ಕೆ ಪ್ರವಾಹ ಸೃಷ್ಟಿಯಾಗಿದೆ. ಉಜ್ಜನಿ ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಅನೇಕ ಕಡೆಗಳಲ್ಲಿ ಪ್ರವಾಹದ ಆತಂಕ, ಮತ್ತೆ ಮಳೆ ಶುರುವಾಗಿದೆ. ಅಫ್ಜಲ್ಪುರದ ಸೊನ್ನಾ ಬ್ಯಾರೇಜ್ನಿಂದಲೂ ಕೂಡ ನೀರನ್ನ ರಿಲೀಸ್ ಮಾಡಿದ್ದಾರೆ. ಭೀಮಾ ನದಿ ತಟದಲ್ಲಿರುವಂತಹ ಯಲ್ಲಮ್ಮ ದೇವಿ ದೇಗುಲ ಮುಳುಗಡೆ ಆಗಿದೆ. ಕಲಬುರಗಿಯ ಸೇತುವೆ ಮುಳುಗಡೆ ಆಗಿದೆ. ದೇವಸ್ಥಾನ ಮುಳುಗಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಭಕ್ತರಿಗೆ ದರ್ಶನಕ್ಕೂ ಕೂಡ ನಿರ್ಬಂಧವನ್ನ ಹೇರಿದ್ದಾರೆ. ಭಕ್ತರು ಬರೋದಕ್ಕೆ ಆಗಲ್ಲ. ಉಜ್ಜನಿ ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಿರೋದು. ಇದರಿಂದ ಎಷ್ಟು ತೊಂದರೆ ಆಗಿದೆ ಅಂತಂದ್ರೆ, ಈ ಭೀಮಾ ನದಿ ತಟದಲ್ಲಿರುವಂತಹ ಯಲ್ಲಮ್ಮ ದೇವಿ ದೇಗುಲ ಅದು ಕಂಪ್ಲೀಟಾಗಿ ಮುಳುಗಿ ಹೋಗಿದೆ ನೋಡಿ. ಅಲ್ಲಿ ಹೋಗಿ ಪೂಜೆ ಪುನಸ್ಕಾರ ಮಾಡೋದು ಬಿಡಿ, ಅಲ್ಲಿ ಹೋಗೋದಕ್ಕೂ ಕೂಡ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರೋದು. ಬರೀ ದೇವಸ್ಥಾನ ಅಂತಲ್ಲ, ಅನೇಕ ಕಡೆಗಳಲ್ಲಿ ರಸ್ತೆ ಸಂಪರ್ಕ, ಗ್ರಾಮಗಳ ಸಂಪರ್ಕ ಇದೆಲ್ಲವೂ ಕೂಡ ಇದೇ ರೀತಿಯಾಗಿ ಆಗಿದೆ. ಇಲ್ಲಿ ಸೇತುವೆ ಕೂಡ ಮುಳುಗಡೆ ಆಗಿದೆ. ಸೊನ್ನಾ ಬ್ಯಾರೇಜ್ನಿಂದಲೂ ಕೂಡ ನೀರು ರಿಲೀಸ್ ಮಾಡಿದ್ದಾರೆ. ಅನೇಕ ಕಡೆಗಳಲ್ಲಿ ಪ್ರವಾಹದ ಆತಂಕ ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದೇನಪ್ಪ ಕತೆ, ಏನಪ್ಪ ಗತಿ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ ಈಗ ಸದ್ಯದ ಪರಿಸ್ಥಿತಿ. ಇಲ್ಲೇ ಲಾಸ್ಟ್ ಇಲ್ಲಿಗೆ ರೀ ಹೋಗೋದು ಫಸ್ಟ್ ಅಲ್ರಿ ಸರ, ಇಲ್ಲಿಂದೇ ರೀ ಫೋಟೋ ವಿಡಿಯೋ ಮಾಡ್ಕೊಳದ್ರಿ. ಉತ್ತರ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇದೆ. ಈ ಮಳೆ ಆರ್ಭಟಕ್ಕೆ ಪ್ರವಾಹ ಸೃಷ್ಟಿಯಾಗಿದೆ. ಉಜ್ಜನಿ ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಅನೇಕ ಕಡೆಗಳಲ್ಲಿ ಪ್ರವಾಹದ ಆತಂಕ, ಮತ್ತೆ ಮಳೆ ಶುರುವಾಗಿದೆ. ಅಫ್ಜಲ್ಪುರದ ಸೊನ್ನಾ ಬ್ಯಾರೇಜ್ನಿಂದಲೂ ಕೂಡ ನೀರನ್ನ ರಿಲೀಸ್ ಮಾಡಿದ್ದಾರೆ. ಭೀಮಾ ನದಿ ತಟದಲ್ಲಿರುವಂತಹ ಯಲ್ಲಮ್ಮ ದೇವಿ ದೇಗುಲ ಮುಳುಗಡೆ ಆಗಿದೆ. ಕಲಬುರಗಿಯ ಸೇತುವೆ ಮುಳುಗಡೆ ಆಗಿದೆ. ದೇವಸ್ಥಾನ ಮುಳುಗಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಭಕ್ತರಿಗೆ ದರ್ಶನಕ್ಕೂ ಕೂಡ ನಿರ್ಬಂಧವನ್ನ ಹೇರಿದ್ದಾರೆ. ಭಕ್ತರು ಬರೋದಕ್ಕೆ ಆಗಲ್ಲ. ಉಜ್ಜನಿ ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಿರೋದು. ಇದರಿಂದ ಎಷ್ಟು ತೊಂದರೆ ಆಗಿದೆ ಅಂತಂದ್ರೆ, ಈ ಭೀಮಾ ನದಿ ತಟದಲ್ಲಿರುವಂತಹ ಯಲ್ಲಮ್ಮ ದೇವಿ ದೇಗುಲ ಅದು ಕಂಪ್ಲೀಟಾಗಿ ಮುಳುಗಿ ಹೋಗಿದೆ ನೋಡಿ. ಅಲ್ಲಿ ಹೋಗಿ ಪೂಜೆ ಪುನಸ್ಕಾರ ಮಾಡೋದು ಬಿಡಿ, ಅಲ್ಲಿ ಹೋಗೋದಕ್ಕೂ ಕೂಡ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರೋದು. ಬರೀ ದೇವಸ್ಥಾನ ಅಂತಲ್ಲ, ಅನೇಕ ಕಡೆಗಳಲ್ಲಿ ರಸ್ತೆ ಸಂಪರ್ಕ, ಗ್ರಾಮಗಳ ಸಂಪರ್ಕ ಇದೆಲ್ಲವೂ ಕೂಡ ಇದೇ ರೀತಿಯಾಗಿ ಆಗಿದೆ. ಇಲ್ಲಿ ಸೇತುವೆ ಕೂಡ ಮುಳುಗಡೆ ಆಗಿದೆ. ಸೊನ್ನಾ ಬ್ಯಾರೇಜ್ನಿಂದಲೂ ಕೂಡ ನೀರು ರಿಲೀಸ್ ಮಾಡಿದ್ದಾರೆ. ಅನೇಕ ಕಡೆಗಳಲ್ಲಿ ಪ್ರವಾಹದ ಆತಂಕ ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದೇನಪ್ಪ ಕತೆ, ಏನಪ್ಪ ಗತಿ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ ಈಗ ಸದ್ಯದ ಪರಿಸ್ಥಿತಿ. ಇಲ್ಲೇ ಲಾಸ್ಟ್ ಇಲ್ಲಿಗೆ ರೀ ಹೋಗೋದು ಫಸ್ಟ್ ಅಲ್ರಿ ಸರ, ಇಲ್ಲಿಂದೇ ರೀ ಫೋಟೋ ವಿಡಿಯೋ ಮಾಡ್ಕೊಳದ್ರಿ.